ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯಾಚುರಲ್ ಬೌಲ್. ಈ ಆರ್ಡ್ರ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡಿ ಆರ್ಡ್ರ್ ಮಾಡ್ಕೊಂಡಿರೋದು. ಫಸ್ಟ್ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ರು. ಅವ್ರಿಗೆ ಫುಡ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಡೈರೆಕ್ಟಾಗಿ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. 20 ಚಪಾತಿ ಹಾಗೆ ಒಂದು 12 ಎಗ್ ಕರೀಸ್. ಆಲ್ಮೋಸ್ಟ್ ಎಲ್ರದ್ದು ಒಂದೇ ಥರ ಕಮೆಂಟ್ ಬಂದಿದೆ, ಹೇಗೆ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋದು ಅಂತ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ನಾನು ಹೇಗೆ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲೆಲ್ಲ ಬರೀ ಕ್ಲೌಡ್ ಕಿಚನ್ ವೀಡಿಯೋಸೇ ನೋಡ್ತಿದ್ದೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಸಜೆಷನ್ ಕೊಡೋರು. ಒಬ್ಬರು 5 ಲಕ್ಷ ಬೇಕು ಅಂತಾರೆ, ಒಬ್ಬರು 50,000 ಬೇಕು ಅಂತಾರೆ, ಒಬ್ಬರು 1 ಲಕ್ಷ ಸಾಕಂತಾರೆ. ಯಾವ ಸಜೆಷನ್ ತೊಗೊಳ್ಳೋದು, ಯಾವ್ದು ಬಿಡೋದು ಅಂತಲೇ ಕನ್ಫ್ಯೂಸ್ ಆಗೋಗ್ತಿತ್ತು. ಅದಕ್ಕೆ ನಾನು ವೀಡಿಯೋಸ್ಗಳ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗೋಕ್ಕೆ ಹೋಗಿಲ್ಲ. ಯೂಟ್ಯೂಬ್ ವೀಡಿಯೋ ನೋಡಿ ಕ್ಲೌಡ್ ಕಿಚನ್ ಬಗ್ಗೆ ತಿಳ್ಕೊಂಡೆ. ಒಂದು 2,000 ರೂಪಾಯಿ ಅಷ್ಟೇ ನಾನು ಪ್ಯಾಕಿಂಗ್ ಮೆಟೀರಿಯಲ್ಸ್ಗೆ ಇನ್ವೆಸ್ಟ್ ಮಾಡಿದ್ದು. ಅದಾದಮೇಲೆ ಮನೇಲೇ ನಾವು ರೆಗ್ಯುಲರಾಗಿ ದಿನ ಏನು ಅಡುಗೆಗಳು ಮಾಡ್ತೀವೋ ಅದನ್ನು ಮಾತ್ರ ಕ್ಲೌಡ್ ಕಿಚನ್ ಮೆನ್ಯೂಯಲ್ಲಿಟ್ಟೆ. ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದಾಗ ಸ್ವಿಗ್ಗಿ ಝೊಮ್ಯಾಟೊ ಆನ್ಬೋರ್ಡಿಂಗ್ ಫೀಸು 2 ಸೇರಿ 3,000 ರೂಪಾಯಿ ಆಗಿತ್ತು ನನಗೆ. ಎಲ್ಲ ಬಂಡವಾಳ ಸೇರಿ 5,000 ರೂಪಾಯಿ ಆಯಿತು. 5,000 ರೂಪಾಯಿದಿಂದ ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದೆ. ನನಗೂ ಸ್ಟಾರ್ಟಿಂಗಲ್ಲಿ ಯಾವುದೇ ಆರ್ಡ್ರುಗಳು ಬರ್ತಾ ಇರಲಿಲ್ಲ. ನಾನು ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಕಡೆಯಿಂದ ಆರ್ಡ್ರ್ ಮಾಡಿಸ್ಕೊಂಡು ರೇಟಿಂಗ್ ತೊಗೊಳ್ತಿದ್ದೆ. 4-5 ರೇಟಿಂಗ್ಸ್ ತೊಗೊಂಡ್ಮೇಲೆ ವಾರಕ್ಕೊಂದು ಆರ್ಡ್ರ್ ಬರೋ ಥರ ಆಯಿತು. ಅದಾದಮೇಲೆ 3 ತಿಂಗಳಾದಮೇಲೆ ನಂಗೆ ಕಂಟಿನ್ಯೂಸ್ ಆಗಿ ಆರ್ಡ್ರ್ ಬಂತು. 3 ತಿಂಗಳಾದಮೇಲೂ ಯಾಕೆ ಕಂಟಿನ್ಯೂ ಆಗಿ ಆರ್ಡ್ರಸ್ ಬಂತಂದರೆ, ನಾನು ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದೆ ಮುಂಚೆ. ನನ್ನ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನೈಟ್ 10:30ಗೆ ಕ್ಲೋಸ್ ಮಾಡಿಬಿಡ್ತಿದ್ದೆ. ಅದರಿಂದಾಗಿ ನನಗೆ ಆರ್ಡ್ರುಗಳು ಡೇಯಲ್ಲಿ ಯಾವಾಗೋ ಒಂದು ಟೈಮ್ ಬರ್ತಾಯಿತ್ತು. ಆರ್ಡ್ರುಗಳು ತುಂಬ ಕಮ್ಮಿ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ತುಂಬ ಜನ ಕ್ಲೌಡ್ ಕಿಚನ್ ಓನರ್ಸ್ ಎಲ್ಲ ಅವ್ರ ರೆಸ್ಟೋರೆಂಟ್ನ 24 ಅವರ್ಸ್ ಲೈವ್ ಮಾಡ್ತಾರೆ ಅಂತ. ನಾನು ಅದೇ ಟ್ರಿಕ್ನ ಅಪ್ಲೈ ಮಾಡಿದೆ. ನಿಜ ಹೇಳಬೇಕಂದ್ರೆ ಈ ಟ್ರಿಕ್ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನೈಟ್ ಟೈಮಲ್ಲೇ ತುಂಬ ಆರ್ಡ್ರುಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಯಾಕಂತಂದರೆ ಡೇ ಟೈಮಲ್ಲಿ ಎಲ್ಲ ರೆಸ್ಟೋರೆಂಟ್ಗಳು ಓಪನ್ ಇರುತ್ತೆ, ನೈಟ್ ಟೈಮು ಆಲ್ಮೋಸ್ಟ್ ಅಲ್ಲೋ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಹೀಗಾಗಿ ನನ್ನ ಕ್ಲೌಡ್ ಕಿಚನ್ಗೂ ಕೂಡ ನೈಟ್ ಟೈಮಲ್ಲೇ ಆರ್ಡ್ರುಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಮತ್ತೆ ನಾಳೆ ಸಿಗೋಣ. ಬಾಯ್.